ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡಾರ್ಲಿಂಗ್, ಏನು ನಿನ್ನ ಸಮಸ್ಯೆ? ಅದೇ ಇದ್ದಾಳಲ್ಲ ಸಣ್ಣ ಕಡ್ಡಿ, ಅವಳ ಸಮಸ್ಯೆ. ಅವಳು ಏನು ಮಾಡಿದ್ಲು ಇವಾಗ? ಇವತ್ತು ಅವಳು ನಮ್ಮನೆಗೆ ಬಂದಿದ್ದು. ಹೌದಾ? ಸಜ್ಜಪ್ಪ ತಿನ್ನಕ್ ಬಂದಿದ್ಲು. ಮಮ್ಮಿನೇ ಕರ್ಕೊಬಾ ಅಂತ ಹೇಳಿದ್ದು. ಅಕ್ಕೋರು ಹೇಳಿದ್ರಾ? ಆಮೇಲೆ ಏನಾಯ್ತು? ಚಿಕ್ಕಿ ಅಷ್ಟೇ ಅಲ್ಲ, ಅವಳು ಹ್ಯಾಂಡ್ ವಾಶ್ ಮಾಡದ್ಮೇಲೆ ಕೈ ಒರೆಸ್ಕೊಳಕ್ಕೆ ಮಮ್ಮಿ ಸೆರಗು ಕೊಟ್ರು. ಯಾವತ್ತಾದ್ರೂ ಅವ್ರು ನನಗೆ ಆ ತರ ಕೊಟ್ಟಿದಾರ? ನಗೊಂದು ರೂಲ್ಸು ಅವ್ರಿಗೊಂದು ರೂಲ್ಸು. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಹೌದಾ? ಇಷ್ಟೆಲ್ಲ ಆಯ್ತಾ? ಹೂ ಚಿಕ್ಕಿ, ಮಮ್ಮಿ ಬಾರಿ ಇದಾರೆ. ನಾನ್ ಮಾತ್ರ ನನ್ನ ಫ್ರೆಂಡ್ ಜೊತೆ ಮಾತಾಡ್ಬಾರ್ದು, ಅವ್ರು ಮಾತ್ರ ಮನೆ ಕರೀತಾರೆ. ಇನ್ ಮೋಸ ಅಲ್ವಾ? ಬರೀ ಮೋಸ ಅಲ್ಲ, ದೊಡ್ಡ ಮೋಸ. ಅದೆಲ್ಲ ಇರ್ಲಿ, ಆಮೇಲೆ ಏನಾಯ್ತು? ಮಮ್ಮಿ ಅವಳ ಹತ್ರ ಅವ್ರ ಅಪ್ಪನ ಬಗ್ಗೆ ಏನೇನೋ ವಿಚಾರಿಸ್ತಾ ಇದ್ರು. ನನ್ಗೆ ಅವಳ ಮೇಲೆ ಕೋಪ ಇತ್ತಲ್ಲ, ಅದಕ್ಕೆ ಕೇಳಿಸ್ಕೊಳ್ಲಿಲ್ಲ, ನೆಗ್ಲೆಕ್ಟ್ ಮಾಡ್ಬಿಟ್ಟೆ. ಅಂದ್ರೆ ಅಕ್ಕವ್ರ ಬಾವವ್ರ ಬಗ್ಗೆ ವಿಚಾರಿಸ್ತಾ ಇದ್ರು ಅಂತಂದ್ರೆ ಒಳ್ಳೆ ಬೆಳವಣಿಗೆನೆ. ಚಿಕ್ಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಆಮೇಲೆ ಏನಾಯ್ತು ಅಂತ ಹೇಳು. ಒಂದ್ ನಿಮಿಷ ಬಂದೇ ಇರು. ಎಲ್ಲಿಗೋ? ಅಪ್ಪು ಹೇಳೋದನ್ನ ಕೇಳ್ತಾ ಇದ್ರೆ ಅಕ್ಕನ ಮನ್ಸಲ್ಲಿ ಮತ್ತೆ ಕಾಮನ್ ಬಿಲ್ಲು ಮೂಡ್ತಾ ಇದೆ ಅಂದಂಗಾಯ್ತು. ಏನೋ ಶುರು ಆದಂಗೈತೆ. ಅದಕ್ಕೆ ಇವಾಗ ನಾನು ಕೀ ಕೊಡ್ಬೇಕು. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಪಪ್ಪ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಪಪ್ಪ, ಯಾವ್ದಾದ್ರು ಕತೆ ಹೇಳಿ. ಕತೆನಾ? ಯಾವ ಕತೆ ಹೇಳಿ ಪುಟ್ಟಿ? ಏನಾದ್ರು ಚೆನ್ನಾಗಿರೋ ಕತೆ ಹೇಳಿ ಪಪ್ಪ. ಚೆನ್ನಾಗಿದೆಯಲ್ಲ ಗೊತ್ತಿಲ್ಲ, ಬಟ್ ಒಂದ್ ಕತೆ ಹೇಳ್ತಾ ಹೋಗ್ತೀನಿ. ಒಬ್ಬ ರಾಜ್ಕುಮಾರ್ನ ಕತೆ ಹೇಳ. ಹೇಳಿ ಪಪ್ಪ. ಊರಲ್ಲಿ ಒಬ್ಬ ರಾಜ್ಕುಮಾರ ಇದ್ದ. ಅವನಿಗೆ ತಂದೆ ತಾಯಿ ಇದ್ರು. ಒಂದಿನ ರಾಜ್ಕುಮಾರನ್ ತಾಯಿ ಏನ್ ಅನ್ನಿಸ್ತೋ ಏನೋ ಗೊತ್ತಿಲ್ಲ, ರಾಜ್ಕುಮಾರನ್ ತಂಗಿನ ಕರ್ಕೊಂಡು ಅವರು ಊರ್ ಬಿಟ್ಟು ಹೊರಟೋದ್ರು. ಆ ರಾಜ್ಕುಮಾರನ್ ತುಂಬಾ ಬೇಜಾರಾಯ್ತು. ಬೇಜಾರಲ್ಲಿ ಅಳ್ತಾ ಕೂತಿರ್ತಿದ್ದ. ಆಮೇಲೆ ಆ ಮನೆಗೆ ಒಬ್ರು ಮಲ್ತಾಯಿ ಬಂದ್ರು. ಆ ಮಲ್ತಾಯಿ ಮೂಲಕ ರಾಜ್ಕುಮಾರನ್ಗೆ ಇಬ್ರು ತಮ್ಮಂದ್ರು, ತಂಗೀರ್ ಸಿಕ್ಕಿದ್ರು. ಫ್ಯಾಮಿಲಿ ದೊಡ್ಡದಾಯ್ತು. ಆದ್ರೆ ಅವನನ್ನ ಒಂಟಿತನ ಕಾಡ್ತಾ ಇತ್ತು. ಬೆಳೀತಾ ಬೆಳೀತಾ ತಾನು ಒಂಟಿ ಅನ್ನೋ ಭಾವನೆ ಜಾಸ್ತಿ ಆಗ್ತಾನೆ ಹೋಯ್ತು. ಎಲ್ಲ ಇದ್ದು ಯಾರು ಇಲ್ಲ ಅನ್ನೋ ತರ ಬದುಕ್ತಾ ಇದ್ದ. ರಾಜ್ಕುಮಾರನ್ಗೆ ಅಷ್ಟು ದೊಡ್ಡ ಫ್ಯಾಮಿಲಿ ಇದ್ರಲ್ಲ, ಮತ್ತೆ ಒಂಟಿ ಆದ? ಅವನಿಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋಯ್ತು ಪುಟ್ಟ. ರಾಜ್ಕುಮಾರ ಸೀರಿಯಸ್ ಆಗ್ಬಿಟ್ಟ. ಆಮೇಲೆ ವಯಸ್ಸಾಗ್ತಾ ಹೋಯ್ತು. ವಯಸ್ಸು ತುಂಬಾನೇ ಜಾಸ್ತಿ ಆಗ್ತಾ ಇದ್ದಾಗೆ ಅವನು ಇನ್ನೊಬ್ಬರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ ಗುಣನೂ ಕಳ್ಕೊಂಬಿಟ್ಟ. ತನ್ನನ್ನು ಯಾರು ಒಪ್ಕೊಳ್ಳಲ್ಲ, ಯಾರು ತನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ ಅನ್ಕೊಂಡು ಒಂಟಿಯಾಗೆ ಇದ್ಬಿಟ್ಟ. ಪಪ್ಪ, ರಾಜ್ಕುಮಾರನ್ಗೆ ತುಂಬಾ ವಯಸ್ಸಾಗೋಯ್ತಾ? ತುಂಬಾ ವಯಸ್ಸು ಅಂದ್ರೆ ಮದುವೆ ವಯಸ್ಸು ಮೀರ್ಬಿಟ್ಟಿತ್ತು ಪುಟ್ಟ. ಅಂದ್ರೆ ಅವ್ರಿಗೆ ಮದ್ವೆನೇ ಆಗ್ಲಿಲ್ವಾ? ಇಲ್ಲ ಪುಟ್ಟ, ಆ ರಾಜ್ಕುಮಾರನ್ ಮದುವೆ ಆಯ್ತು. ಹೆಂಗೆ? ಅದ್ ಹಾಗೆ. ಹೇಗಾಯ್ತೋ ಗೊತ್ತಿಲ್ಲ, ಆ ರಾಜ್ಕುಮಾರನ್ಗೆ ಒಬ್ಳು ರಾಜ್ಕುಮಾರಿನ ಸಿಕ್ಕಿದ್ದು. ರಾಜ್ಕುಮಾರ ಗುಂಡ್ ದಪ್ಪಗಿದ್ದ. ಆ ರಾಜ್ಕುಮಾರಿ ತೆಳ್ಳಗಿದ್ಲು. ಈ
ಕಡ್ಡಿ ಪೊರ್ಕೆಗೂ ಕಡ್ಡಿಗೂ ಮದುವೆ ಆದಂಗಿತ್ತು. ಒಳ್ಳೆ ಜೋಡಿ ಅಲ್ವಾ? ಒಳ್ಳೆ ಜೋಡಿ ಪಪ್ಪ. ಆಮೇಲೆ ಏನಾಯ್ತು? ಆ ರಾಜ್ಕುಮಾರನ್ ಲೈಫಿಗೆ ಬಂದ್ಮೇಲೆ ಅವನ ಲೈಫೇ ಬದಲಾಗೋಯ್ತು. ಮರ್ಭೂಮಿ ತರ ಇದ್ದ ಲೈಫು ಫುಲ್ ಗಾರ್ಡನ್ ಆಗೋಯ್ತು. ಆ ರಾಜ್ಕುಮಾರನ್ ಲೈಫ್ನ ಪೂರ್ತಿಯಾಗಿ ಬದಲಾಯಿಸ್ಬಿಟ್ರು. ಅವರಿಬ್ರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ರು, ಹಚ್ಕೊಂಡಿದ್ರು. ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಬದುಕಕ್ಕಾಗಲ್ಲ ಅನ್ನೋ ರೀತಿ ಇದ್ರು. ಅಷ್ಟರಲ್ಲೇ ರಾಜ್ಕುಮಾರಿಗೆ ಮಗು ಆಗುತ್ತೆ ಅನ್ನೋ ವಿಷಯ ಗೊತ್ತಾಯ್ತು. ರಾಜ್ಕುಮಾರ ಫುಲ್ ಖುಷ್. ಅವನ್ ಖುಷಿ ನೆಕ್ಸ್ಟ್ ಲೆವೆಲ್ ಹೊಟ್ಟೋಯ್ತು. ಬಟ್ ಪಾಪ ರಾಜ್ಕುಮಾರನ್ಗೆ ಅವಾಗ್ಲೂ ನೋವೇಕಾದಿತ್ತು. ಏನಾಯ್ತು? ಆ ರಾಜ್ಕುಮಾರ ಮಗುನ ಕಳ್ಕೊಂಡ್ಬಿಟ್ಟ. ಆ ಮಗುನ ಯಾರೋ ಕದ್ಬಿಟ್ರು. ರಾಜ್ಕುಮಾರ ಬಿಕ್ಕಿ ಅತ್ತ ಕಂಗಾಲಾಗೋದ, ಗೋಳಾಡ್ದ, ನರಳಾಡ್ದ. ಮಗುಗೋಸ್ಕರ ತುಂಬಾ ಹುಡುಕಾಡ್ದ. ಆದ್ರೆ ಮಗು ಸಿಗ್ಲೇ ಇಲ್ಲ. ಆ ಮಗು ಜೊತೆಗೆ ಇನ್ನೊಂದು ಮಗು ಹುಟ್ಟಿತ್ತು. ಆ ಮಗು ಉಳ್ಕೊಂಡಿತ್ತು. ಆದ್ರೆ ಕಳೆದೋಯ್ತಲ್ಲ ಆ ಮಗು. ಆ ವಿಷಯನ ರಾಜ್ಕುಮಾರಿಗೆ ಹೇಳಲಿಲ್ಲ, ಮುಚ್ಚಿಟ್ಟಿದ್ದ. ಒಂದ್ ದಿವಸ ರಾಜ್ಕುಮಾರಿಗೆ ಆ ವಿಷಯ ಗೊತ್ತಾಯ್ತು. ಈ ವಿಷಯನ ಮುಚ್ಚಿಟ್ಟಿದ್ದಕ್ಕೆ ಕೋಪ ಮಾಡ್ಕೊಂಡು ಆ ರಾಜ್ಕುಮಾರನ್ನು ಬಿಟ್ಟು ಹೊರಟೋದು. ಪಾಪ ರಾಜ್ಕುಮಾರ್ ಈ ತರ ಬಿಟ್ಟೋಗ್ಬಾರ್ದಿತ್ತಲ್ವಾ? ಬ್ಯಾಡ್ ಸ್ಟೋರಿ ಪಪ್ಪ. ಇಲ್ಲ ಪುಟ್ಟಿ, ಇಟ್ಸ್ ಎ ಗುಡ್ ಸ್ಟೋರಿ. ಕತೆ ಇನ್ನೂ ಮುಂದುವರೆದಿದೆ. ಹೌದಾ? ಆ ರಾಜ್ಕುಮಾರನ್ಗೆ ಒಂದು ಅದ್ಭುತವಾದ ದೇವತೆ ಸಿಕ್ಕಿದಾಳೆ. ಅವನ ಜೀವನ ಸರಿ ಹೋಗುತ್ತೆ. ಸೂಪರ್ ಅಪ್ಪ. ಏನ್ ಸರ್, ಮಗಳಿಗೆ ಬಬಲ್ಸ್ ಕುಡಿಸ್ತಾ ಇದೀರಾ? ಓಹೋ ಬಾರೋ ನೋಡೋ, ನಾನು ಅವಳಿಗೆ ಏನೇ ತಗೊಂಡ್ರು ನಿನ್ಗೆ ಅಂತಾನು ತಗೊಂಡಿರ್ತೀನಿ. ತಗೊಳ, ನಿನ್ಗೆ ಅವ್ನ್ ಕೊಟ್ಬೇಡಿ. ಹಾಗೆಲ್ಲ ಮಾಡಬಾರ್ದು. ನಿನ್ ಬೇಕಾದ್ರೆ ಇನ್ನೊಂದು ಕೊಡಿಸ್ತೀನಿ. ಈಗ ಅವನು ನಿಂತರ ಚಿಕ್ಕ ಹುಡುಗ ಅಲ್ವಾ, ಆಟ ಆಡ್ಬೇಕು ಅಂತ ಆಸೆ ಇರುತ್ತೆ ತಾನೆ. ಹಾಗೆಲ್ಲ ಮಾಡಬಾರ್ದು. ಥ್ಯಾಂಕ್ ಯು ಸರ್. ವೆಲ್ಕಮ್. ನಿಮ್ ಮಗಳಿಗೂ ನಿಮ್ ತರ ಶೇರಿಂಗ್ ಕೇರಿಂಗ್ ಹೇಳ್ಕೊಡಿ. ಹೋಗ, ಕಲ್ತ್ತೀರಿ. ಪುಟ್ಟಿ, ನೀನ್ ಯಾಕೆ ಬೇಜಾರು ಮಾಡ್ಕೊತೀಯ? ಬಾ, ನಾವು ಬಬಲ್ಸ್ ಬಿಡೋಣ. ಅಮೃತಧಾರೆ, ನನ್ನೊಲವ ಅಮೃತಧಾರೆ.